ಯಾವ ಆರಾಮಾಗಿ ಕುತ್ಕೋಬೇಕು ತಾನೆ ನೀನು ಅಲ್ಲಿ ಇಲ್ಲಿ ಅಡ್ಡಾಡೋದೆ ಅಂತಿಕೆ. ಅಯ್ಯೋ ಮನೆಗೆ ಬಂದಿದ್ಯಾ ತಾನೆ ನೆಮ್ಮದಿಯಿಂದ ಇರೋದು ಬಿಟ್ಬಿಟ್ಟು ಸುಮ್ಮನೆ ಅಲ್ಲಿಂದಲಿಗೆ ಇಲ್ಲಿಂದಲಿಗೆ ಅದು ಇದು ಅಂತ ಕೆಲಸ ಮಾಡ್ತಾನೆ ಇದೆಯಲ್ಲ. ಅಯ್ಯೋ ನೆಮ್ಮದಿಯಾಗಿರೋವ. ಅಯ್ಯ ತಗೊಳವ ಮಗಿ ಬಟ್ಟೆಗಳು ಏನು ಬಿಸಿಲಿಲ್ಲ ಪಸ್ಲಿಲ್ಲ. ಬರೀ ಮಳೆ 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 ಜಿಡಿ ಹಿಡ್ಕೊಂಡು ಕೂತದೆ. ಅದಕ್ಕೆ ನೋಡಿ ಇವತ್ತೊಂದು ಸ್ವಲ್ಪ ಬಿಸಿಲಿತ್ತಲ್ಲ, ಆ ಕಂಬಳಿರೋದು ರಗ್ಗ ಎಲ್ಲ ತೆಗೆ ಜಾಲ್ ಸಾಕ್ಬಿಟ್ಟತೆಗೆ. ನೋಡು ನಂದು ಎಲ್ಲ ಸ್ನಾನಗಿನ ಆಯಿತು. ಇನ್ನೇನು ಮತ್ತೆ ಜಾನಪುಟ್ಟಿ ಇದೆಲ್ಲ ಆಟ ಆಡ್ತಿದ್ಲಲ್ಲ ಎತ್ತು ಗೊತ್ಲು ಅವಳ ಕೋಳಿಗಳಿಗೆ ಮೇವು ಹಾಕಕ್ಕೆ ಹೋಗೋಳೆ. ಅಲ್ಲ ಕಣವ ನೀನು ನೀನು ಬಂದು ಆರಾಮಾಗಿರ್ಬೇಕು ತಾನೆ. ಅಪ್ಪಿ ತಪ್ಪಿ ಏನಾದರೂ ನಮ್ಮ ಮತ್ತೆ ನೀ ಕೆಲಸ ಮಾಡ್ತಿರೋದು ಏನಾದರೂ ನೋಡ್ತು ಅಂದರೆ ಉಗಿತೈತೆ ನನಗೆ ಮಕ್ಕಕ್ಕೆ. ಅವನ ಕೈಲಿ ಇದೆಲ್ಲ ಮಾಡಿಸ್ತಿದ್ಯಾ ಅಂತ. ನೀ ಸರಿ ಬಿಡೋವ. ತಗಳೆ ಏನೋ ಆಗಲ್ತು. ನಮ್ಮ ಮನೇಲಿ ಇವಾಗ ನಾವು ಕೂತಿ ಕಡೆ ಕೂತ್ಕೊಳ್ಳೋಕ್ಕಾಗಲ್ತು. ಹಿಂಗೆ ಕೂತ್ಕೊಂಡ್ಬಿಟ್ರೆ ಅಷ್ಟೇ ನಿಮ್ಮ ಹೂವು ನಡ ಕಾಲು ಕೈ ಎಲ್ಲ ಹಂಗೆ ಸೊತ್ಕೊಂಡು ನಿಂತ್ಕೊಬಿಡ್ತದೆ. ನಿಂಗೆ ಗೊತ್ತಾಗ ಅದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಮನಿರವ ನಿಂಗೆ. ಸರಿ ಕಣವ ಉಪ್ಪಿಡ್ತಿಂದ ಇಲ್ಲ ಕಣಗೆ. ಈಗ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೀನು ಕರಿವ ಅನ್ಕೊಂಡು ಬಂದೆ. ಇನ್ನೇನು ಮತ್ತೆ ಒಂದು ಸ್ವಲ್ಪ ಬಿಸಿಲಿತ್ತಲ್ಲ ಅದಕ್ಕೆ ನೋಡಿ ನೀನು ಎಲ್ಲ ಬಟ್ಟೆ ಎಲ್ಲ ಜಾಲ್ಸಾಕಿದ್ದೀನಿ. ಸುಮ್ಮನೆ ಇರು, ಏನಾಗಲ್ಲ. ಇನ್ನೊಂದು ಸ್ವಲ್ಪ ಹಂಗೆ ಹಿಂಗೆ ನೋಡಿಕೊಂಡು ಒಳಕ್ಕೆ ತಾಕಳ್ವೆ. ಮಗ ನಿನಗೆ ಇದಿಷ್ಟ ಅಂದಲ್ವಾ, ಒಂದು ಸ್ವಲ್ಪ ಮಗಿಗೆ ಸರಿಗೆ ಮಾಡ್ಕೊ. ಒಂದು ಸ್ವಲ್ಪ ರಾಗಿ ಗೀಗಿ ತೊಳ್ಬಿಟ್ಟತ್ತಿಗೆ ಬಿಸಿಲಿತ್ತಲ್ವೇ ಹಾಕ್ಬಿಡ್ಬೇಕಿತ್ತು. ಇನ್ನೊಂದು ಸ್ವಲ್ಪ ಅಕ್ಕಿ ಎಲ್ಲ ಅವನು ಕ್ಲೀನ್ ಮಾಡಿಸ್ಬಿಟ್ಟತ್ತಿಗೆ ಸೀಸನ್ಗೆ ಪಂಡಿಗೆ ಬಿಡ್ಕೋಬೇಕಿತ್ತು. ನೀನು ಯಾವಾಗ್ಲೂ ಕರ್ಕೊಂಬುರ್ಕ ಅಂತ ತಿಂತಾರ್ತಿ. ಜಾಸ್ತಿ ಖಾರ ತಿನ್ನಕ್ಕೆ ಹೋಗ್ಬೇಡ. ಮಗಿಗೆ ಹಾಲು ಕುಡಿಸ್ತೀಯಲ್ಲ ಕೂದಲು ನೆಟ್ವರ್ಕ್ ಬೆಳೆಯಲ್ಲ, ಗೊತ್ತೈತೆ. ಅವ ಇನ್ನೇನವ ಅವನಿಗೂ ಆಯ್ತಲ್ಲ. ಇನ್ನೊಂದು 1 ತಿಂಗಳು ಏನೋ ಕುಡಿಸ್ತೀನಿ ಅಷ್ಟೇ, ಆಮೇಲೆ ಬಿಡಿಸ್ಬಿಡ್ತೀನಿ ತಗೋ. ಇದ್ಯಾಕೆ ಮಗ ಹಂಗಂದಿಲ್ಲ. ಇರು ಇನ್ನು ಒಂದು 3-4 ತಿಂಗಳು ಚೆನ್ನಾಗಿ ಕುಡಿಸು. ತಾಯಿಯಲು ಕುಡಿಸ್ಬೇಕು ಕಣವ, ಏನಾಗಕ್ಕಿಲ್ಲ. ಸುಮ್ಮನಿರವ. ಹಿಂಗೆ ಹೇಳ್ಕೊಳಕ್ಕಾಗಲ್ಲ ಬಿಡೋಕ್ಕಾಗಲ್ಲ, ಹಂಗಾಗೈತಿ. ಸುಮ್ಮನಿರು, ಏನಾಗಲ್ಲ. ಈಗಿನವರು 1 ವರ್ಷಕ್ಕೆ ಸಾಕು ಅಂತಿರ್ತಾರೆ ಸದ್ಯ. ಈಗೇನಾಗಕ್ಕಿಲ್ಲ, ಸುಮ್ಮನಿರು. ಇನ್ನೇನು ಆಯಿತು. ಏನೂ ಇಲ್ಲ ಇದು ಮಾಡ್ತೀನಿ ಬಾಟ್ಲಿಗೆ ಹಾಕ್ಬಿಟ್ಟಿಗೆ. ನಾವೇನೋ ಹಸದೋ ಇಲ್ಲ ಎಮ್ಮೆದೋ ಯಾವುದೋ ಒಂದು ಹಾಕ್ಬಿಟ್ಟಿಗೆ ಕುಡಿಸೋದ್ರಾಯ್ತು, ಕಲ್ತ್ಕೊತದೆ. ಅಲ್ಲಿ ಬಂದ್ಬಿಟ್ಟವೆ. ನಿಂಗೆ ಗೊತ್ತೇ, ನೀನೇ ನೋಡ್ತೀಯಲ್ಲ ಹೆಂಗೆ ಕಚ್ಚುತ್ತಾನೆ ಅಂತ. ಸರಿ ಆಯಿತು. ಇನ್ನೊಂದು ನೋಡ್ಮ ಸುಮ್ಮನಿರು. ಲಕ್ಷ್ಮವ್ವನ ಕೇಳ್ಕೊಂಡು ಮಾಡಿಕೊಂಡು ಹೆಂಗೆ ಏನು ಎತ್ತ ಅಂತ ವಿಚಾರಿಸ್ಕೊಂಡ್ರಾಯ್ತು. ಇನ್ನೇನು ಮತ್ತೆ ಮಗ ಮಗಿನ ಆವಾಗವಾಗ ಹಂಗೆ ಬಿಟ್ಬಿಟ್ಟು ಹೋಗೋಣ ಕಣವ ನೀನು. ನಿಂಗೆ ಗೊತ್ತಾಗಕ್ಕಿಲ್ಲ ಅದೆಲ್ಲ. ಮುನಿಯಮ್ಮಜ್ಜಿ ಎಲ್ಲೋ ಕರಿತೈತಿಲ್ಲ ಬೆಣ್ಣು ಜಾನಕಿ. ಉನಪ್ಪ ಎಲ್ಲಿ ಕರಿತಾವಳೆ? ಎಲ್ಲೋ ಕಡೆಗೆ ಕಳಿಸ್ತಾನೆ ನೋಡ್ತೆಗೆ ಅವ್ವ. ನೀನು ಆ ಮಗಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ಯಾ. ಆ ಮಗಿ ಮಾತ್ರ ನೀನೇನು ಬಿಡ್ದಿರಲ್ಲ, ಎಲ್ಲ ಮರ್ತೋಗ್ಬಿಟ್ಟತಿಗೆ. ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಹಿಂಗೆ ಇದ್ದದ್ದು ನೋಡು. ನಂಗೆ ಅದೆಯಾ ಬೇಜಾರು ಕಣವ. ನೀನು ಹಿಂಗೆಲ್ಲ ಎಷ್ಟೆಲ್ಲ ತೊಂದರೆ ಕೊಟ್ಬಿಟ್ಟಿದೆ ಆ ಮಗಿಗೆ. ಆದರೆ ಈ ಮಗ ನೋಡು ನಿನ್ನ ಜೊತೆ ಎಲ್ಲ ಚೆಂದಾಗಿ ಆಟ ಆಡ್ಕೊಂಡು ಆಯ್ತಲ್ಲ ಇವಾಗ. ಕಣಕಿ ನಾನು ಎಂಥ ಪಾಪಿ ಅಲ್ವಾ. ನೆನೆಸ್ಕೊಂಡ್ರೆ ನನಗೆ ಒಂದೊಂದ್ಸಲ ಏನೋ ಒಂಥರ ಸಂಕಟ ಆಯ್ತದೆ ಹೊಟ್ಟೆ ಒಳಗಡೆ ಎಲ್ಲ. ಅಯ್ಯೋತ್ತು ಇದನ್ನೆಲ್ಲ ತಪ್ಪು ನಿರ್ಧಾರದ ತೊಗೊಬಾರ್ದಿತ್ತು. ಅದು ನಮ್ಮನೆಯ ಇದು ನಮ್ಮನೆಯ ಅಂತ ಇದ್ಬಿಟ್ರೆ ಎಲ್ಲ ಚೆನ್ನಾಗಿರ್ತೈತೆ. ಸುಮ್ಕಿರು. ಹೆಣ್ಕೊಟ್ಟು ಮನೆಯೂ ಚೆನ್ನಾಗಿರ್ತೈತೆ, ತವ್ರ ಮನೆಯೂ ಚೆನ್ನಾಗಿರ್ತೈತೆ. ಮೊದಲು ಮನಸ್ತಾಪಗಳನ್ನೆಲ್ಲ ಬಿಟ್ಬಿಟ್ಟು ನೆಮ್ಮದಿಯಿಂದ ಮನಸ್ಸು ಬಿಚ್ಚಿ ಮಾತಾಡಿದ್ರೇ ಸರಿ ಕಣವ. ಇಲ್ಲ ಅಂದರೆ ನನ್ನಂಥ ಪಾಪ್ಕೆಡಿಗಳು ಎಲ್ಲರ ಮನೇಲೂ ಉಟ್ಕೊಂಡ್ಬಿಡ್ತಾರೆ ಅಲ್ವಾ. ಹಂಗಂತೂ ಕಳ್ಳು ಚುರುಕ್ ಅನ್ನತ್ತೆ ನೋಡು. ಈ ಜಾನಕಿ ನೋಡ್ದಂಗ ಇವಾಗ ನಮ್ಮೂರಾಗ ಒಬ್ಳು ಪಾಪ ಯಾರೋ ಬಡವ್ರು ಹುಡುಗಿ ಕಡೆ, ಅದನ್ನು ಹೇಳೋದು ಮರ್ತ್ಕೊಂಡೆ. ಆ ಹುಡುಗಿ ನೋಡಿದಾಗೆಲ್ಲ ಜಾನಕಿ ನೆನಪಾಯ್ತಾಳೆ. ಪಾಪ ಬೆಣ್ಣು ಒಸಿ ಎತ್ಕೊಂಡ್ಬಂದಿಲ್ಲ. ಅವ್ರು ಹೂನ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ದುಡ್ಡು ಇಸ್ಕೊಳಲ್ತು. ಆ ಬೆಣ್ಣಿಗಿರೋ ಬುದ್ಧಿ ನಮ್ಗಳಿಗಿಲ್ವಲ್ಲ. ನನಗೆಷ್ಟು ಹೊಟ್ಟೆ ಉರ್ದಾಯ್ತು ಗೊತ್ತಾ ಜಾನಕಿ ನೋಡ್ದಂಗೆ ಅನಿಸ್ತು ಕಣೆ ರೇಖಾ. ಅದಕ್ಕೆ ನೋಡು ಹೋಗವ ಬರಗವ ನಿಮ್ಮ ಮನೇಲಿ ಏನೇ ತರಕಾರಿ ಬೆಳೆದ್ರು ಇಲ್ಲ ಏನೇನೋ ತೆಂಗಿನಕಾಯಿ ಬೆಳೆದಾರಂತೆ. ಅದಕ್ಕೇನೆ ನಮ್ಮ ಮನೆಗೆ ಈ ಸಲ ಬಂದಾಗ್ಲೂ ಗೋಧಿ ತೆಂಗಿನಕಾಯಿ ಕೊಟ್ಬಿಟ್ಟು ಹೋಗಿದ್ದು ಕಣ್ರೇಕ. ನಂಗಂತೂ ಕಳ್ಳು ಚುರ್ಕೊಂಡ್ಬಿಡ್ತು. ಅದಕ್ಕೆ ಇನ್ನೊಂದು ದಿನ ಹೋಗ್ಬಿಟ್ಟು ಅವರು ಎಲ್ಲಿ ಅಡ್ಮಿಟ್ ಮಾಡಿದ್ರು ಏನು ಕತೆ, ಮತ್ತು ಆ ಮನೇಲಿ ಇದ್ದಾಳ ಎಲ್ಲಿ ಏನು ಅಂತ ಕೇಳ್ಕೊಂಡಿದ್ದೀನಿ. ಊರು ಯಾವುದು ಅಂತ. ಇಲ್ಲಿಂದ ಹೋದ್ಮೇಲೆ ಒಂದಿನ ಹೋಗ್ಬಿಟ್ಟು ಹೆಂಗೈತೆ ಏನು ಕತೆ ಅಂತ. ಕಷ್ಟದಲ್ಲಿದ್ದರೆ ಹುಸಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಈ ಸರಿ ಚೆನ್ನಾಗಿ ಬೆಳೆ ಬಂದೈತಲ್ಲ ನಾಡ್ಕೆದು ಶುಂಠಿದು ಎಲ್ಲ. ಮತ್ತು ಇನ್ನೇನು ಮಾಡುತ್ತೆ ಅದರ ಬಂದಿರೋದು ಹುಸಿ ದುಡ್ಡು ಕೊಟ್ಬಿಟ್ಟು ಬರ್ತೀನಿ. ಸರಿಯಾ? ಹೌದೇನವಾ? ಸರಿ ಕಣವ, ಒಳ್ಳೆ ಕೆಲಸ ಮಾಡಿದ್ಯಾ. ನಂಗಂತೂ ಬಹು ಖುಷಿ ಆಯ್ತೈತೆ ನೋಡು. ಮತ್ತೆ ಹಿಂಗೇನೆ 4 ಜನಕ್ಕೆ ಯಾರ್ದಾರು ಉಪಕಾರ ಮಾಡವ. ನಾಳೆ ದಿನ ನಿನ್ನ ಮೊಮ್ಮಗನಿಗೆ ದೇವ್ರು ಎಲ್ಲಾದ್ರೂ ಚೆನ್ನಾಗಿರೋ ಭಾಗ್ಯ ಕೊಡ್ತಾನೆ. ಅವನು 4-6 ಜನಕ್ಕೆ ಸಹಾಯ ಮಾಡೋ ಗುಣಗಳು ಕೊಡ್ತಾನೆ. ಯಾರಿಗೂ ಬೇಡ ಕಣವ ಕೆಟ್ಟ ಬುದ್ಧಿ. 4 ಜನಕ್ಕೆ ಸಹಾಯ ಮಾಡಿದ್ರೆ ತಾನೆ ದೇವ್ರಿಗೂ ಇಷ್ಟ ಆಗೋದು. ಇಲ್ಲ ಅಂದರೆ ನಾವು ಇದ್ದಿದ್ದು ಏನು ಪ್ರಯತ್ನ. ನಾವು ಮಾಡಿ ಕೂಡಿಕೊಂಡ್ರೆ ಏನು ಬತ್ತು. ಹೋಗೋ ಟೈಮಲ್ಲಿ ಏನು ನಮ್ಮ ಜೊತೆಯಾಗ ಕೊಟ್ಟು ಕಳಿಸ್ತಾನೆ ದೇವರು? ಏನು ಕೊಟ್ಟು ಕಳಿಸಲ್ಲ. ಈ ದೇಹನೇ ಇರಲ್ಲ, ಆತ್ಮನೇ ಬಿಟ್ಕೊಂಡೋಗ್ಬಿಡುತ್ತೆ. ಇನ್ನು ಈ ದೇಹ ಆತ್ಮನೇ ಇಲ್ಲ ಅಂದಮೇಲೆ ಈ ಆಸ್ತಿ ಅಂತಸ್ತು ಏನು ಬಂದರೆ ಏನು ಸುಖನವ ಹೇಳು. ಇರೋವರೆಗೂ ಆಸ್ತಿ ಗೀಸ್ತಿ ಅನ್ನೋದೆಲ್ಲ ನಮ್ಮದು ತಮ್ಮದು ನಮ್ಮೂರು ಅನ್ನೋದೆಲ್ಲ ಮಿಕ್ಕಿದ್ಮೇಲೆ ಏನೂ ಇರೋಕ್ಕಿಲ್ಲ ಕಣವ. ಒಳ್ಳೆ ಕೆಲಸ ಮಾಡ್ತಿದ್ದಿ ಕಣವ, ಒಳ್ಳೆ ಕೆಲಸ ಮಾಡ್ತಿದ್ದಿ. ಖುಷಿ ಆಯಿತು. ನೋಡು ಮತ್ತೆ ಆ ವೈದ್ಲಿಗೆ ಹೋಗ್ಬೇಕಾದ್ರೆ ಜಾನುವು ಬಟ್ಟೆ ಅವೇ ಬೇಕಾದ್ರೆ ಕೊಡ್ತೀನಿ ಹೇಳು. ದೊಡ್ಡವು ತಗೊಂಬಂದ್ಬಿಟ್ಟಿತ್ತು ಅಕ್ಕ. ಅಯ್ಯೋ ನನ್ನ ಮಗಳು ಇನ್ನೂ ದೊಡ್ಡವಳಾಗಲಿ ಬುಡತೆಗೆ ಆಮೇಲೆ ಹಾಕಿದ್ರಾಯ್ತು ಅಂತಿತ್ತು. ಯಾರಿಗಾರ ಕೊಟ್ಬಿಡನೆ ಅಂತ ಹೇಳ್ತಿತ್ತು ಅಕ್ಕನೂ. ನಾನು ದೊಡ್ಡವು ತಗೊಂಬಂದ್ಬಿಟ್ಟಿದೆ. 1-3 ಜೊತೆ ಅವೇ ಕೊಡ್ತೀನಿ, ಅವೆಣ್ಣು ಕೊಟ್ಬಿಡು. ಆಯ್ತಾ ಮಗ? ಬಾಟೆಯ ಹಾಕಿರೋ ಬಟ್ಟೆ ಕೊಯ್ಬಿಡೋದು ಕಣಪ್ಪ. ಬ್ಯಾಡ ಸುಮ್ಮನಿರು. ಯಾವ್ದಾರು ಹೊಸ ಬಟ್ಟೆಗಳನ್ನ ತಗೊಟ್ರಾಯ್ತು ನಾನು.
ಅಯ್ಯೋ ಅವ ಬರೀ ಒಂದ್ಕಿತ ಇಕ್ಕಿ ನೋಡಿದ್ದಷ್ಟೇ. ನಮ್ಮ ಜಾನಕಿ ಏನು ಇಕ್ಕೊಂಡು ಯೂಸ್ ಮಾಡಿಲ್ಲ, ಏನಿಲ್ಲ, ಹಂಗೆ ಅವೆ ದೊಡ್ಡವಲ್ವೇ, ಅದಕ್ಕೆ ಸುಮ್ಮನೆ ಇಕ್ಬಿಟ್ಟು ನೋಡಿದ್ದಷ್ಟೇ. ಇನ್ನೇನು ಮತ್ತೆ ಅವಳು ದೊಡ್ಡವಳಾಗೋದಲ್ಲಿರಲಿ, ಇನ್ನು ಇವಳು ದೊಡ್ಡವಳಾಗೋದಷ್ಟಕ್ಕೆ ಇನ್ನು ಯಾವ್ಯಾವ ಡಿಸೈನ್ ಬಂದವೋ ಹೆಣ್ಮಕ್ಳು ಬಟ್ಟೆಗಳು. ಆ ಹೆಣ್ಣುಗ ಪಾಪ ಬಡವರು ಅಂತೆ, ಹಾಕೊಳಕ್ಕೆ ಏನು ಪಾಪ ಇರ್ತಾವೋ ಇರಲ್ವೋ ಅದ್ರ ಬಗ್ಗೆ ಯೋಚನೆ ಮಗಳು ಮಾಡ್ತಾವೋ ಇಲ್ವೋ ಗೊತ್ತಿಲ್ಲ. ನಾನು ಕೊಡ್ತೀನಿ, ತೊಗೊಂಡೋಗಿ ಕೊಡು ಮತ್ತೆ. ಸರಿ ಬಿಡು, ಆಯ್ತು. ಮತ್ತೆ ನೀನು ಒಂದು 3 ಜೊತೆ ಕೊಡು, ನಾನು 1-2 ಜೊತೆ ಪ್ಯಾಟಲ್ಲಿ ಯಾವ್ದು ಚೆನ್ನಾಗೈತೆ ಅಂತ ನೋಡ್ಬಿಟ್ಟು ತೊಗೊಂಡೋಗಿ ಕೊಡ್ತೀನಿ. ಮತ್ತು ಅವ್ರ ಹೂವನ್ಗೂ 1-2 ಸೀರೆ ತಗೊಂಡೈತೀನಿ, ಸರಿ ಅಲ್ವೇ? ಸರಿ ಕಣವ. ನೀನು ಖುಷಿನೇ, ನಾನು ಖುಷಿ. ನಂಗೊಂಥರ ಇವಾಗ ಧೈರ್ಯ ಬತ್ತು ನೋಡು. ಅಪ್ಪ ಫೋನ್ ಮಾಡ್ಬಿಟ್ಟು ಹೇಳ್ತಾ ಇತ್ತು, ನಿಮ್ಮವ್ವ ಮೊದಲಿನ ಥರ ಇಲ್ಲ ಕಣವ, ನಿನ್ನ ಬುದ್ಧಿನೇ ಬಂದ್ಬಿಟ್ಟೈತೆ ಅಂತ, ಹಂಗೆ ಹಿಂಗೆ ಅಂತ ಹೇಳ್ತಿತ್ತು. ಅದು ನನ್ನ ಬುದ್ಧಿ ಎಲ್ಲ ಕಣವ, ಹಿಂಗೆ ಹೇಳ್ದೆ ನಾನು. ನನ್ನ ಬುದ್ಧಿ ಎಲ್ಲ ಕಣಪ್ಪ ಅದು. ಇಲ್ಲ ನಮ್ಮತ್ತೆ ಅವ್ರ ಬುದ್ಧಿ ಹೆಂಗೋತೆಗೆ, ನಮ್ಮತ್ತೆ ನನ್ನ ಚೆನ್ನಾಗಿ ಬುದ್ಧಿ ಕಲಿಸೋದಕ್ಕೆ ನಾನು ನಮ್ಮ ಅವ್ವನ ಕಲಿಸಿದ್ದೀನಿ ಆಟಿಯ ಅಂತ ಈಗ ಹೇಳ್ತಿದ್ದೆ. ಫೋನ್ ಮಾಡಿತಾ ಅಪ್ಪ? ಮುನಿಯಮ್ಮತ್ತೆ? ಕಣವ. ಮಾಡಿದ್ನು. ಆವಾಗಲೇ ಮಾತಾಡಿದೆ, ಮಗ ಏನು ಮಾಡ್ತೈತೆ, ನೀನೇನು ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಿತ್ತು. ಅವ್ವ ಏನು ಮಾಡ್ತಿದ್ದವಳು ಅಂತ ಹೇಳಿದ್ದೆ. ಹಿಂದೆಗಡೆ ಇತ್ಲಲ್ಲ ಐತೆ, ಮಾಡ್ತಾಳೆ ತಗೋಮ ಅಂತ ಹೇಳ್ದೆ ನಾನು. ಇನ್ನೇನು ಮಾಡನೆ? ಕೇಳಿಸ್ತಾನೆ ಇಲ್ಲ ಅನ್ಸುತ್ತೆ. ಮುನಿಯಮ್ಮಜ್ಜಿ ಎಲ್ಲ ಇದೆಯಾ ಜಾನಕಿ? ಆಟೋದಿಂದ ಕರಿತಾ ಇದೆಯಾ? ಅನ್ನೋದಿಲ್ಲ, ಏನು ಅನ್ನೋದಿಲ್ಲ. ನೀನು ಎಲ್ಲ ಇದೆಯಾ? ಕಂಡಿಡ್ರಿ ನಾನು ಎಲ್ಲಿದ್ದೀನಿ ಅಂತ. ನೋಡ್ತಾವ, ನಿನ್ ಜೊತೆನೆ ಕಣ್ಣು ಮುಚ್ಚಲ ಆಟ ಆಡ್ತಾವಳೆ ಅವಳು. ನಂಗೆ ಗೊತ್ತಾಯ್ತು. ನೀನು ಅಲ್ಲಿ ಹೂವಿನ ಗಿಡದ ಕೆಳಗಡೆ ಇದೆಯಾ? ಬಾ 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 ಬಾ. ನಾನು ಕಂಡಿಡ್ಬಿಟ್ಟೆ. ನನ್ನ ಜಾನು ಮೊಮ್ಮಗಳು ಎಲ್ಲ ಅವಳೆ ಅಂತ ಗೊತ್ತಾಗೋಯ್ತು. ಬಾ, ಗೊತ್ತಾಗೋಯ್ತು. ಹೋಗು ಚಿಕ್ಕಿ, ನೀನು ಹೇಳ್ಕೊಡ್ಬಾರ್ದಿತ್ತು ತಾನೆ. ಅದಕ್ಕೆ ಅಜ್ಜಿ ಎಲ್ಲ ಕಂಡಿಡ್ಬಿಟ್ಲು. ನೀನು ಯಾಕೆ ಹೇಳ್ಕೊಟ್ಟೆ ನೀನು? ತಪ್ಪುದಾ? ಮತ್ತೆ ನೀನು ಬರೀ ಮುನಿಯಮ್ಮಜ್ಜಿ ಅಂತ ಕೂಗ್ತಾ ಇದ್ದೆ, ನನ್ನನ್ನು ಕೂಗೇ ಇಲ್ಲ ನೀನು. ತಪ್ಪಲ್ವಾ? ನನ್ನನ್ನು ಆಟಕ್ಕೆ ಸೇರಿಸ್ಕೊಂಡಿಲ್ಲ. ಯಾಕೆ ಈಗ ಚಿಕ್ಕಿ ಬೇಡ್ವಾ? ಅಜ್ಜಿ ಮಾತ್ರ ಬೇಕಾ ನಿನಗೆ? ನನ್ನನ್ನು ಆಟಕ್ಕೆ ಸೇರಿಸ್ಕೊಂಡಿದ್ರೆ ನಾನು ಈ ಥರ ಅಜ್ಜಿಗೆ ಹಾಕೊಡ್ತೀನಿಲ್ಲ ತಾನೇ. ನೆಕ್ಸ್ಟ್ ಸರಿ ನೀನು ನನ್ನನ್ನು ಸೇರಿಸ್ಕೋಬೇಕು, ಗೊತ್ತಾಯ್ತಾ? ಏನ್ ಮಾಡ್ತಿದ್ರಿ ಎಲ್ರು? ಅಯ್ಯೋ ಸರಿ ಆಯ್ತು. ಮುನಿಯಮ್ಮ ಏನಿಲ್ಲ ಅತ್ತೆ, ಜಾನಕಿ ನಮ್ಮ ಅವ್ವನ ಹತ್ರ ಜೂಟಾಟ ಆಡ್ತಿದ್ಲು, ಅದಕ್ಕೆ ಹೇಳ್ಕೊಟ್ಬಿಟ್ಟೆ. ಅದಕ್ಕೆ ಮುನ್ಸ್ಕೊಂಡಿದ್ಲು, ಸಮಾಧಾನ ಮಾಡ್ತಿದ್ದೆ. ನೆಕ್ಸ್ಟ್ ಸಲ ನನ್ನನ್ನು ಸೇರಿಸ್ಕೋ, ಆವಾಗ ನಾನು ಹೇಳ್ಕೊಡಲ್ಲ ಅಂತ ಹೇಳ್ತಿದ್ದೆ ಆಟಯ್ಯ. ಯಾಕವ ಜಾನಕಿ, ನೀನು ಸ್ಕೂಲ್ಗೆ ಟೈಮ್ ಆಗಿಲ್ವೇ? ಬಾ, ಅಲೆ 8:15 ಆಗೋಯ್ತು. ನೀನ್ ನೋಡಿದ್ರೆ ಹಿಂಗೆ ಯಾವಾಗ ಹೋಯ್ತಿ ಸ್ಕೂಲ್ಗೆ? ತಿಂಡಿ ಮೇಡಮ್ ಏನು? 8:15 ಆಗೋಯ್ತಾ? ಹೋಗಜ್ಜಿ, ನಂಗೆ ತುಂಬಾ ಬೇಜಾರಾಗ್ತಿದೆ. ಬಾಬಾ ಬೇಜಾರಾಗ ಹೋಗುತ್ತಂತ ಬೇಜಾರು? ಯಾಕೆ ಸ್ಕೂಲ್ಗೆ ಹೋಗಕ್ ಬೇಜಾರೇನ? ಹಂಗಲ್ಲ, ಔಟ್ ಮಾಡ್ಬಿಡ್ತು ಚಿಕ್ಕಿ ನನ್ನನ್ನ, ಅದಕ್ಕೆ ಬೇಜಾರಾಯ್ತು. ಬರೋಗವ ಸ್ಕೂಲಿಂದ ಬಂದ್ಮೇಲೆ ನಾನುವೆ, ನೀನುವೆ, ಮತ್ತೆ ಪಾಪ ನೀನುವೆ, ಮತ್ತೆ ಪ್ರೀತು ಅಣ್ಣನೇನುವೆ ಎಲ್ಲರೂ ಸೇರ್ಕೊಂಡು ಆಟ ಆಡಿದ್ರೆ ಆಯ್ತು. ಅಳುಗುಳಿ ಮನೆ ಆಟ ಆಡೋಣ ಆಯ್ತಾ? ಅದ್ರಲ್ಲಿ ಹೆಂಗಿದ್ರು ನೀನು ಚೆನ್ನಾಗಿ ಆಟ ಆಡ್ತೀಯಲ್ಲ, ಪ್ರೀತು ಅಣ್ಣನ ಸೋಲ್ಸ್ಬಿಡೋಣ, ಸರಿನಾ? ಹೌದಲ್ವಾ? ಚೆನ್ನಾಗಿರತ್ತೆ, ಮಜಾ ಬರುತ್ತೆ. ನಾನಂತೂ ಅಣ್ಣಯ್ಯನ ಬೇಗ ಸೋಲಿಸ್ಬಿಡ್ತೀನಿ. ನಂಗಂತೂ ತುಂಬಾ ಖುಷಿ ಆಗ್ತಿದೆ. ಏನಿಲ್ಲ, ನನ್ನ ಮಗನು ಚೆನ್ನಾಗಿ ಆಟ ಆಡ್ತಾನೆ. ಅಜ್ಜಿ ನಿನ್ ಕಡೆ ಸಪೋರ್ಟ್ ಇದ್ರೆ ನಾನು ನನ್ನ ಮಗನ ಕಡೆ ಸಪೋರ್ಟ್ ಇರ್ತೀನಿ, ಸರಿ ಐತಲ್ಲ? ಏನಿಲ್ಲ, ನಾವೇ ಗೆಲ್ಲೋದು. ಏನಜ್ಜಿ, ಹೌದಲ್ವಾ? ಹೌದಾ ಕಣವ. ನಿಮ್ ಚಿಕ್ಕಿ ಮತ್ತೆ ಪ್ರೀತು ಅಣ್ಣಯ್ಯ ಇಬ್ರು ಆಟದಲ್ಲಿ ಗೆಲ್ಲಲ್ಲ, ನಾವೇ ಗೆಲ್ಲೋದು ಅಲ್ವಾ? ಅಬ್ಬಾ, ಸರಿ ಹೋಯ್ತು. ಮುನಿಯಮ್ಮ ಈ ಪಾರ್ಟಿ ಚೇಂಜ್ ಆಯ್ತಾವಳೆ ಅಂದ್ರೆ ನನಗೇನೆ ದಿಗ್ಲು ಜಾಸ್ತಿ ಉಡ್ತೈತೆ. ಅಬ್ಬೋ, ಏನು ಒಟ್ಟಲ್ಲಿ ದೇವ್ರ ದಯ, ಏನು ಯಾವ ದೇವ್ರ ಬುದ್ಧಿ ಕೊಟ್ಟೇನೋ ಏನೋ, ನಮ್ಮ ಮಕ್ಳ ಜೊತೆ ಚೆನ್ನಾಗವಳಲ್ಲ, ನನ್ಗೆ ಅಷ್ಟೇ ಸಾಕು. ಅಯ್ಯೋ ಮರ್ತು ಬಿಟ್ನಲ್ಲ. ಮುನಿಯಮ್ಮನಿಗೆ ಈ ಖಾರ ಪೊಂಗಲ್ ಜೊತೆ ಮೊಸರು ಬಜ್ಜಿ ಇದ್ರೆ ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ಲು ಮಗಳ ಜೊತೆ. ಅದನ್ನೇ ಮಾಡಿದ್ದೀನಿ. ಬಾ ತಿಂಡಿ ತಿನ್ನಕ್ಕೆ ಕರೆಯಾಗಿ ಬಂದೆ, ಮರ್ತೆ ಹೋದೆ. ಮುನಿಯಮ್ಮ, ರೇಖಾ, ಬಾರವ ಇಲ್ಲಿ ಜಾನಕಿ, ಮೊದಲು ತಿಂಡಿ ತಿನ್ಬನ್ರಿ. ಮುನಿಯಮ್ಮ, ನಿನ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಪೊಂಗ್ಲು ಮತ್ತೆ ಮೊಸರು ಬಜ್ಜಿ ಮಾಡಿದ್ದೀನಿ, ಬಾ ತಿನ್ನು ಬಾ. ಅಯ್ಯೋ ರೇಖಾ, ಉಪ್ಪಿಟ್ಟು ಮಾಡಿದ್ದೀನಿ ಅಂದ್ಲು. ಅಯ್ಯೋ, ನಿನ್ಗೆ ಉಪ್ಪಿಟ್ಟು ಇಡ್ಸತ್ತೆ ಇಲ್ವಾ ಗೊತ್ತಿಲ್ಲ, ಬಾ ನಮ್ಮನೆದು. ನಂಗೆ ಗೊತ್ತಿಲ್ವೇ? ನಮ್ಮ ಜಾನಕಿಗೂ ಹಂಗೆ ಇಷ್ಟ, ಬಿಸಿ ಬಿಸಿಗೆ ತೆಳುವು ಮಾಡ್ಕೊಟ್ಬಿಟ್ಟು ಜೊತೆಗೆ ಮೊಸರು ಬಜ್ಜಿ ಮಾಡ್ಬಿಟ್ರೆ ನೀಟಾಗಿ ಒಂದು ಪ್ಲೇಟ್ ನೀಟಾಗಿ ಖಾಲಿ ಮಾಡ್ತಾಳೆ. ನಿನಗೂ ಇಷ್ಟ ಅಲ್ವೇ ಆ ಥರ? ಅದಕ್ಕೆ ನೋಡಿ ಮತ್ತೆ ಮಾಡಿದ್ದೀನಿ. ಬರ್ರಿ ರೇಖಾ, ಬಾರವ, ಟೈಮ್ ಆಯ್ತದೆ. ಸರಿ ಆಯ್ತು ಅತ್ತೆ, ಬರ್ತೀವಿ ನಡೀರಿ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.